ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀವಿ. ಸೊ ನಮ್ಮ ಇನ್ನೊಂದು ಲಾಗಿಗೆ ನೀವೆಲ್ಲರಿಗೂ ವೆಲ್ಕಮ್. ಎಸ್, ಆಲ್ರೆಡಿ ತಮ್ಮನಲ್ಲಿ ನೋಡಿರ್ತೀರ ಯಾವ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ ಅಂತ. ಕಾಂಟ್ರವರ್ಸಿಯ ಸೀಸನ್ ಇದು. ಬಿಗ್ ಬಾಸ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ. ಬಿಗ್ ಬಾಸ್ ಇನ್ನೇನು ಕೊನೆ ಹಂತಕ್ಕೆ ತಲುಪಿದೆ. ಫೈನಲ್ಸ್ ಇನ್ನೇನು ಕೆಲವೇ ದಿನಗಳಲ್ಲಿ ಕೊನೆಯ ವಾರ ಈಗ. ಎಸ್, ಕೊನೆಯ ವಾರ. ಆ್ಯಂಡ್ ಏನಪ್ಪ ಅಂತಂದರೆ ಇವಾಗಲೇ ಆಲ್ರೆಡಿ ಟಾಪ್ 6 ಕಂಟೆಸ್ಟೆಂಟ್ಸ್ ಬಂದುಬಿಟ್ಟಿದ್ದಾರೆ. ಯಾರ್ಯಾರು ಅಂತ ನಾವೇ ಬೈಬಿಟ್ಟು ಹೇಳ್ಬೇಕು. ನಿಮ್ಗೆ ಆಲ್ರೆಡಿ ಕೆಲವ್ರು ಗೊತ್ತಿರುತ್ತೆ ಅಂತ ಅನ್ಕೊತೀವಿ. ಸೊ ನಾವು ಇನ್ನೂ ನಮ್ಮ ಬಾಯರ ಹೇಳ್ಬಿಡ್ತೀವಿ. ಮೊದಲನೇದಾಗಿ ನಮ್ಮ ಸಪೋರ್ಟ್ ಯಾವಾಗಲೂ ರೈತರಿಗೆ, ಹಂಗಾಗಿ ನಮ್ಮ ವರ್ತು ಸಂತೋಷ್ ಅವರು ಮೊದಲೇ ಫೈನಲ್ ಕಂಟೆಸ್ಟೆಂಟು. ಸೊ ನೆಕ್ಸ್ಟ್ ಬಂದು ನಮ್ಮ ಕಾರ್ತಿಕ್ ಅವರು. ಆ್ಯಂಡ್ 3ನೇ ಸ್ಥಾನದಲ್ಲಿ ಸಂಗೀತ ಅವರು ಇದ್ದಾರೆ. ಆ್ಯಂಡ್ 4ನೇ ಸ್ಥಾನದಲ್ಲಿ ನಮ್ಮ ತುಕಾಲಿ ಸಂತೋಷ್ ಇದ್ದಾರೆ. ತುಕಾಲಿ ಸಂತೋಷ್ ಆದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟಲ್ಲಿ ನಮ್ಮ ಟಾಪ್ ಲಾಸ್ಟ್ ಅಂತ ಹೇಳ್ತಾರೆ, ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ವಿನಯ್ ಅವರು ಇದ್ದಾರೆ. ಆ್ಯಂಡ್ ಫೈನಲ್ ಆಗಿ ನಿಮ್ಮೆಲ್ಲರ ನೆಚ್ಚಿನ ಡ್ರೋನ್ ಪ್ರತಾಪ್ ಅವರಿದ್ದಾರೆ 6ನೇ ಕಂಟೆಸ್ಟೆಂಟ್ ಆಗಿ. ಸೊ ಈ 6 ಜನನು ಫೈನಲ್ ಕಂಟೆಸ್ಟೆಂಟ್ಗಳು ಆಗಿ ಬಂದಿದ್ದಾರೆ. ಸೊ ಇವಾಗ ನೆಕ್ಸ್ಟು ಈಗ ಇನ್ನೊಂದು 3-4 ಡೇಸ್ ಇದೆ ಐ ಥಿಂಕ್ ಫೈನಲ್ಗೆ. ಎಲ್ಲ ಫುಲ್ ರೆಡಿ ಆಗ್ತಾ ಇದ್ದಾರೆ. ನಾವು ಕೆಲವೊಂದು ಕ್ಲಿಪ್ಪಿಂಗ್ಸ್ ನೋಡಿದ್ವಿ ಲೈವಲ್ಲಿ. ಸೊ ಏನಂತಂದರೆ ಅವ್ರಿಗೆ ಮೇಕ್ ಓವರ್ ಆಗ್ತಾ ಇದೆ. ಫುಲ್ ಎಲ್ಲ ಕಟಿಂಗ್, ಶೇವಿಂಗ್, ಟ್ರಿಮ್ಮಿಂಗ್ ಎಲ್ಲ ಫುಲ್ ಅರೇಂಜ್ ಮಾಡ್ತಾ ಇದ್ದಾರೆ. ಏನು ಬಂದ್ಬಿಟ್ಟಿದೆ, ಅನೌನ್ಸ್ ಮಾಡಬೇಕಷ್ಟೇ, ಇನ್ನು ಯಾರಿಲ್ಲ ಅಂತ. ಸೊ ಯೂಶಲಿ ಲೈಕ್ ನಾವು ನಿನ್ನೆ ಎಪಿಸೋಡ್ ನೋಡಿದ ಪ್ರಕಾರ, ಸೊ ನೋಡಿರ್ತೀರ, ನಿನ್ನೆ ಪ್ರತಾಪ್ ಅವರು ಇನ್ನೇನು ಎಲಿಮಿನೇಟ್ ಆಗಿ ಹೋಗ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾಗರು. ಅವ್ನ ಕಣ್ಣಲ್ಲಿ ನೀರು ನೋಡೋಕ್ಕಾಗ್ತಾ ಇಲ್ಲ ನಮಗೆ. ಆಮೇಲೆ ಕೂಡ ಹೌದು, ನಿನ್ನೆ ಅಂತ ಆ ಕಡೆ ಅಕ್ಕ ತಮ್ಮಂತರ ಸೊ ಹೇಳ್ತಾ ಇದ್ರು, ಪಾಪ ಹೋಗ್ತಾನಲ್ಲ ಅಂತ. ಅದು ಯೂಶಲಿ ಒಂದು ಸ್ವಲ್ಪ ಹೆಂಗಿತ್ತು ಅಂದರೆ, ವಿನಯ್ ಹೇಳೋ ಪ್ರಕಾರ ಅದು ಸ್ಟಾರ್ಟಿಂಗ್ ಅದು ಫೇಕು ನಾವು ಅಂತ ಏನು ಅದಕ್ಕೆ ಹೇಳೋಕ್ಕಾಗಲ್ಲ. ಬಟ್ ಅದು ಓಟಿನ ಪ್ರಕಾರ ಬಂತು. ಸೊ 3 ಜನ ಓಟು ಪ್ರತಾಪ್ ಅವ್ರು ಆಚೆ ಹೋಗ್ಬೇಕು ಅಂತ ಬಂತು. ಬಟ್ ಅದು ಪ್ರತಾಪ್ ಅವ್ರು ಹೋಗೋ ಟೈಮಲ್ಲಿ ಅದು ಸಡನ್ ಆಗಿ ಪ್ರ್ಯಾಂಕ್ ಆಗಿ ಕನ್ವರ್ಟ್ ಮಾಡಿದ್ರು ಬಿಗ್ ಬಾಸ್ ಅವರು. ಸೊ ಆ್ಯಂಡ್ ಇನ್ನೊಂದೇನಪ್ಪ, ನಮ್ಮ ಸುದೀಪ್ ಸರ್ ಕಡೆಯಿಂದ ಒಂದು ಒಳ್ಳೆ ಗಿಫ್ಟ್ ಅಂತಂದರೆ, ಎಲ್ಲರೂ ಆ್ಯಕ್ಚುಲಿ ಇಷ್ಟು ದಿನ ಸೀಸನಲ್ಲಿ ಬಂದಿರೋ ಪ್ರಕಾರ ಟಾಪ್ 5 ಕಂಟೆಸ್ಟೆಂಟ್ಗಳು ಫೈನಲ್ಗೆ ಹೋಗ್ತಿದ್ರು. ಬಟ್ ಇವಾಗ ಅದನ್ನು ತೆಗೆದಾಕಿ ಟಾಪ್ 6 ಕಂಟೆಸ್ಟೆಂಟ್ ಮಾಡಿದ್ದಾರೆ. ಸುದೀಪ್ ಸರ್ ಕಡೆಯಿಂದ ಬಂದಿರುವಂತಹ ಗಿಫ್ಟು ನಮ್ಮ ಕಂಟೆಸ್ಟೆಂಟ್ಗಳಿಗೆ. ಬಿಕಾಸ್ ನಮಗೆ ಇವಾಗ ಯಾಕಂದರೆ ಅಷ್ಟು ಸೀಸನಲ್ಲಿ ನಡೆದಿರೋದಕ್ಕಿಂತ ಈ ಸೀಸನ್ ತುಂಬ ವಿಭಿನ್ನವಾಗಿದೆ. ಸೊ ನಿಮ್ಗೆ ಗೊತ್ತೇ ಇದೆ ಅಫ್ಕೋರ್ಸ್. ಅದಕ್ಕೆ ಯಾರು ಕಾರಣ ಅಂತಂದರೆ ನನ್ನ ಫೇವ್ರೆಟ್ ವಿನಯ್ ಅಣ್ಣ. ಸೊ ಆ್ಯಕ್ಚುಲಿ ಅದು ಅವರು ಒಂದು ಮೆನ್ಷನ್ ಮಾಡ್ತಾರೆ, ಏನು ಗೊತ್ತಾ, ಈ ಸೊಸೈಟಿ ನಿಮ್ಮ ಫೇವ್ರೇಟ್ ಬಗ್ಗೆ ಮಾತಾಡಕ್ಕೆ ಬಂದಿಲ್ಲ. ಜಸ್ಟ್ ಅದೇನಿದೆ ಅದ್ರ ಬಗ್ಗೆ ಮಾತಾಡೋದು. ನನ್ನ ಫೇವ್ರೇಟ್, ನಾನು ಪರ್ಸನಲ್ ಆಗಿ ನಾನು ಹೇಳ್ತಾರೆ, ಅದು ನನಗೆ ವಿನಯ್ ಕ್ಯಾರೆಕ್ಟರ್ ಆಗಲಿ ಅಲ್ಲ. ಈಗ ಕಮೆಂಟ್ಗಳು ಬರ್ತವೆ, ಈಗ ಅದೇ ವಿನಯ್ ಅವರು ಏನು ಮಾಡಿದ್ದಾರೆ ಹಂಗೆ ಅಂತ ಬರುತ್ತೆ. ಆಬ್ವಿಯಸ್ಲಿ ಅವ್ರು ಯಾಕೆ ಮಾಡಿಲ್ಲ ನಾನು ಹೇಳಿಲ್ಲ. ಒಂದು ಫಸ್ಟ್ ಆಫ್ ಆಲ್ ಹೇಳ, ನನ್ನ ಪರ್ಸ್ನಲ್ ಸಪೋರ್ಟು ನಾನು ವಿನಯ್ ಅವ್ರಿಗೆ ಕೊಡ್ತಾ ಇದ್ದೀನಿ. ಬಟ್ ನಾನು ಬೇರೆದು ನನಗೆ ಗೊತ್ತಿಲ್ಲ, ಬೇರೆಯವ್ರಿಗೂ ನಾನು ಸಪೋರ್ಟ್ ಮಾಡ್ತೀನಿ. ಬಟ್ ನನಗೆ ಪರ್ಸ್ನಲ್ ಆಗಿ ಇಷ್ಟ ಆಗಿದ್ದು ವಿನಯ್ ಅವರು. ನಾನು ಕೇಳ್ಕೊಳ್ಳೋದು ಇಷ್ಟ ಆಗಿರೋ ಎಲ್ರಿಗೂ ವಿಷಯಸ್ ಹೇಳ್ತೀನಿ. ಎಲ್ಲರೂ ಫೈನಲ್ ಬಂದಿದ್ದಾರೆ ಇವಾಗ. ಐ ಥಿಂಕ್ ನಿನ್ನೆ ತುಕಾಲಿ ಸಂತವ್ರು ಹೇಳ್ತಾ ಇದ್ರು ಏನಂತ, ಲೈಕ್ ಎಲ್ರಿಗೂ ಅಮೌಂಟ್ ಹಂಚ್ಬಿಟ್ಟು 8 ಲಕ್ಷ ಕೊಟ್ಬಿಟ್ಟು ಎಲ್ರಿಗೂ ಕಪ್ನ ಒಂದೊಂದು ಕೊಟ್ಬಿಟ್ರೆ ಒಳ್ಳೇದು ಅಂತ ಇದ್ರು. ಐ ಥಿಂಕ್ ಅದು ಬೆಸ್ಟ್. ಯಾರು ಕಿತ್ತಾಟ ಇರಲ್ಲ, ಯಾರು ಆಕ್ಚುಲಿ ಏನು ಗೊತ್ತಾ, ತುಕಾಲಿ ಸಂತೋಷ್ ಹಾಗೂ ವರ್ತು ಸಂತೋಷ್ ಇಬ್ರು ಇದ್ದಾರೆ ಗೊತ್ತಾ, ಬೆಸ್ಟ್ ಕಂಟೆಂಟ್ರು ಎಂಟರ್ಟೈನ್ಮೆಂಟ್ ಅಲ್ಲಿ. 2 ಬೀನ್ ಬ್ಯಾಗ್ ಇಟ್ಕೊಂಡ್ಬಿಟ್ಟು ಆರಾಮಾಗಿ ಪೀಸ್ ಅವರು ಕ್ಲಿಪ್ಪಿಂಗ್ಸ್ ಆಕ್ಚುಲಿ ನನಗೆ ಏನು ಗೊತ್ತಾ, ಒಂದೊಂದು ಟೈಮ್ ನನಗೂ ಬೇಜಾರಾಗ್ಬಿಡ್ತು. ಯಾವಾಗಲೂ ಕಿತ್ಲಾಡ್ತಿರ್ತಾರಲ್ಲ ಗುರು, ಆ ಕಡೆ ತೋರಿಸ್ದಾಗ ನನಗೆ ಒಂಥರ ಇರಿಟೇಷನ್ ಆಗ್ತಿರುತ್ತೆ, ಏನಾರ ಮಾತಾಡ್ತಿರ್ತೀವಿ. ಅದೇ ನಾವು ಸಡನ್ ಆಗಿ ಇವ್ರ ಕಡೆ ಅವ್ರು ಬೀನ್ ಬ್ಯಾಗಲ್ಲಿ ಕುತ್ಕೊಂಡು ಈ ಹೆಂಗಸರುಗಳು ಕುತ್ಕೊಂಡು ಮಾತಾಡ್ತಿರ್ತಾರೆ ಊರ ಕಡೆ ಎಲ್ಲ, ಆ ಥರ ಮಾತಾಡ್ತಾರೆ ಅವರು. ಅದು ನೋಡೋಕ್ಕೆ ನಮ್ಗೆ ಒಂಥರ ಖುಷಿ. ನಿನ್ನೆ ಒಂಥರ ಎಂಟರ್ಟೈನ್ಮೆಂಟ್ ಆಗಿ ಮಾಡಿದ್ರು. ಬಿಗ್ ಬಾಸ್ ಯಾಕೆ ನೀವು ಇವ್ರ ವಾಯ್ಸಲ್ಲಿ ಮಾತಾಡಿದ ಹಳೆ ಕಾಮಿಡಿಯನ್, ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಮುಸ್ರಿ ಕೃಷ್ಣಮೂರ್ತಿ ಅವ್ರದ್ದು ವಾಯ್ಸಲ್ಲಿ ಮಾತಾಡಿದ್ದು. ಸೊ ಆ ಥರ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರೋ, ಎಲ್ಲರಿಗೂ ಕೊಟ್ಬಿಡಿ ಬಿಗ್ ಬಾಸ್, 6 ಜನ ಇದೀವಿ, 6 ಜನಕ್ಕೂ ಒಂದು 8 ಲಕ್ಷ ಹಂಚ್ಬಿಡಿ, ಎಲ್ಲರಿಗೂ ಒಂದೊಂದು ಕಾರ್ ಕೊಡೋದು ಬಂದು ಎಲ್ಲರಿಗೂ ಒಂದೊಂದು ಕಾರ್ ಕೊಟ್ಬಿಡಿ, ಎಲ್ಲರಿಗೂ ಕೊಟ್ಬಿಡಿ. ಇನ್ ದ ಸೆನ್ಸ್ ಮನೆಗೆ ಕಳ್ಸೋದು, ಮನೆಗೆ ಎಲ್ಲ ಅವ್ರ ಕಾರ್ ಮೇ ಬಿ ಇದೆ ಅನ್ಕೊಂತಿಲ್ಲ. ಹೌದಾ, ಕಾರ್ ಇಲ್ಲ. ಸೊ ನೆನ್ನೆ ಹೇಳ್ತಿದ್ರಲ್ಲ ಯಾಕಂಗೆ ಏನಂತ, ನೆನ್ನೆ ಹೇಳಿದ್ದೇನಂತಂದ್ರೆ, ಕಾರ್ ಕೊಟ್ಟು ಕಳಿಸ್ತಿರಲ್ಲ ಮನೆಗೆ, ಎಲ್ಲಾರ್ಗು ಒಂದೊಂದು ಕಾರ್ ಕೊಡಿ ಫ್ರೀ ಆಗಿ, 6 ಜನನು ಮನೆ ಖುಷಿಯಾಗಿ ಹೋಯ್ತೀವಿ ಅಂತ. ಅವ್ರು ಕೊಡೋದಲ್ಲ, ಕಾರ್ನ ಕೊಟ್ಬಿಟ್ಟು ಅದಕ್ಕೆ ಲೈಕ್ ಕ್ಯಾಬ್ ತರ ಎಲ್ರಿಗೂ ಒಟ್ಟಿಗೆ ಕೊಟ್ಬಿಟ್ಟು ಟ್ರಾಫಿ ಕೊಟ್ಟು ಅಮೌಂಟ್ ಶೇರ್ ಮಾಡಿ ಕಳ್ಸೋದು ಅಂತ ಹೇಳಿದವರು. ಯಾಕೋ ಡೌಟ್, ನೋಡೋಣ ಒಂದ್ಸತಿ ಕಾರ್ ಮೇ ಬಿ ಇದೆ ಅಂತ ಅನ್ಕೊಂತೀನಿ. ಸೊ 50 lakhs ಪ್ರೈಸ್ ಅಮೌಂಟ್ ಇದೆ. ಸೊ ಅದ್ರ ಜೊತೆ ಮೇ ಬಿ ಕಾರ್ ಇದೆಯಾ ನನಗೆ ಗೊತ್ತಿಲ್ಲ. ನೆನ್ನೆ ಹೇಳಿದ್ ನಾನು ಕೊಡ್ತಾರಲ್ಲ ಕಾರ್ನ, ಅವ್ರು ತಗೊಂಡವ್ರು. ನಮಗೂ ಖುಷಿ ಪಾಪ, ಬಡವ್ರ ಮನೆ ಮಕ್ಕಳು ಅವರು ಬಡವ್ರಪ್ಪ, ಅವರು ಪಾಪ ಅವನೇ ಬಾಯ್ಬಿಟ್ಟು ಹೇಳ್ತಾ ಇರ್ತಾರೆ. ನಮ್ಮ ಯಾರೋ ತುಕಾಲಿ ಅಣ್ಣ ಅವರು ಪಾಪ ಬಡವರು ಅಂತೇಳಿ ನಮಗೂ ಗೊತ್ತಾಗುತ್ತಲ್ಲ ಪಾಪ, ಅವ್ರಿಗೂ ಜೀವನ ನಡೀತಾ ಇರತ್ತೆ. ಸೊ ಅವ್ರು ಹೇಳಿದ ಅವ್ರ ಮನ್ಸಲ್ಲಿ ಏನಿತ್ತು ಅದನ್ನ ಹೇಳಿದ್ರು. ಎಲ್ಲರೂ ಯಾಕಂದ್ರೆ ಅವರು ಫೈನಲ್ಗೆ ಬಂದು ಗೆಲ್ತಾರೋ ಗೆಲ್ಲೋ ಅವ್ರಿಗೂ ಸ್ವಲ್ಪ ಡೌಟ್ ಇದೆ. ನೆನ್ನೆ ಎಪಿಸೋಡಲ್ಲಿ ಖುಷಿ ವಿಚಾರ ಏನಂತಂದರೆ, ಸೊ ಕಾರ್ತಿಕ್ ಅವರು ಅವರ ತಂಗಿ ಅವರು ವಿಡಿಯೋ ಕಾಲ್ ಮಾಡಿದ್ರು. ಲೈಕ್ ಅವ್ರ ಕೋರಿಕೆ ಆಗಿತ್ತು. ಆ್ಯಂಡ್ ತುಂಬ ಒಂಥರ ಖುಷಿ ಆಯಿತು ಅವ್ರಿಗೂ.
ಆ್ಯಂಡ್ ನೆನ್ನೆ ಎಪಿಸೋಡಲ್ಲಿ ಅದೊಂದು ಹೈಲೈಟು. ಆ್ಯಂಡ್ ನೆಕ್ಸ್ಟ್ ಬಂತು ಅಂತಂದರೆ ನಮ್ಮ ವರ್ತೂರ್ ಸಂತೋಷ್ ಅವರು ಇದ್ದಾರಲ್ಲ, ಅವ್ರದ್ದೊಂದು ಕೋರಿಕೆ ಬಾಕಿ ಉಳ್ಕೊಂಡಿದೆ. ಏನಂತಂದರೆ ಅದು ಹಳ್ಳಿ ಕಾರ್ನ ಬಿಗ್ ಬಾಸ್ ಮನೆಗೆ ಕರೆಸ್ಬೇಕು ಅಂತ. ಆ್ಯಕ್ಚುಲಿ ಗುರು ದಯವಿಟ್ಟು ಬಿಗ್ ಬಾಸ್ ಅವ್ರು ಕೇಳ್ಕೊಳ್ಳೋದು ನಾನೇನಂತಂದರೆ ಕರೆಸಿ ಅದನ್ನು ಹಳ್ಳಿ ಕಾರ್ ಒಂದು ರೈತರ ಬೆಂಬಲ ಸಿಕ್ಕಂಗೆ ಆಗುತ್ತೆ. ಸೊ ಹಳ್ಳಿ ಕಾರ್ನ ನೀವು ದಯವಿಟ್ಟು ಬಿಗ್ ಬಾಸ್ ಮನೆಗೆ ಕರೆಸಲೇಬೇಕು. ಸೊ ವರ್ತೂರ್ ಸಂತೋಷ್ ಕೋರಿಕೆ ಅಂತಲ್ಲ, ನಮ್ಮ ಕೋರಿಕೆ ಕೂಡ ಹೌದು. ಮೊದಲನೇದು ಏನಪ್ಪ ಕೋರಿಕೆ ಇತ್ತು ಗೊತ್ತಾ ವರ್ತೂರ್ ಸಂತೋಷ್ ಅವ್ರದ್ದು? ಬಿಗ್ ಬಾಸ್ ನೋಡಬೇಕು ಅಂತ. ರಿಜೆಕ್ಟ್ ಮಾಡಿದ್ರೆ ಸರಿ ಎಲ್ಲೆಲ್ಲಿ ಪಾಯಿಂಟ್ ಇಡಬೇಕು ಗುರು ಅಲ್ಲೆಲ್ಲಿ ಸರಿ ಪಾಯಿಂಟ್ ಇಡ್ತಾರೆ. ವರ್ತೂರ್ ಸೈಲೆಂಟ್ ಆಗಿದ್ರು ವೈಲೆಂಟ್ ಕೆಲಸಗಳೇ ಮಾಡ್ತಾರೆ. ಬಟ್ ಇಲ್ಲಿ ಯಾರಿಗೂ ಏನ್ ಅರ್ಥ ಆಗ್ತಿಲ್ಲ ಅಂದ್ರೆ ಸುದೀಪ್ ಅವರೇ ಬಿಗ್ ಬಾಸ್ ಗುರು, ಅವರೇ ಮೇನ್. ಅವ್ರಿಲ್ಲ ಅಂದ್ರೆ ಅದು ನಡೆಯೋದೇ ಇಲ್ಲ. ಬಿಗ್ ಬಾಸ್ ಸುಮ್ಮನೆ ಹೆಸರು ಶೋ ಅಂತ ಬಿಗ್ ಬಾಸ್ ಅಂತ ಇಟ್ಟಿದ್ದಾರೆ, ಬಟ್ ಮೇನ್ ಇಷ್ಟು ವರ್ಷದಲ್ಲಿ ನಡ್ಸ್ಕೊಂಡ್ ಬರ್ತಾರ ಅಂತ ನಮ್ಮ ಸುದೀಪ್ ಸರೇನೆ ಇದು ಮೇನ್ ಸೂತ್ರಧಾರ. ಸೊ ಅವರೇ ಬಿಗ್ ಬಾಸ್. ಅದೇನೋ ಸುಮ್ಮನೆ ಸಂತೋಷ್ ಅವ್ರು ಇನ್ನೂ ಕುತೂಹಲದಿಂದ ಏನೋ ಕೇಳ್ಬಿಟ್ಟಿದ್ರೆ ಯಾರೋ ಬೇರೆಯವ್ರೇನೋ ಇರಬೇಕು, ವಾಯ್ಸ್ ಓವರ್ ಕೊಡೋದನ್ನ ಕೇಳಬೇಕು, ಅವ್ರ ಮುಖ ನೋಡ್ಬೇಕು ಅಂತೇನೋ ಆಸೆ ಏನೋ ಅದಕ್ಕೆ ಕೇಳಿರ್ತಾರೆ. ಸೊ ಅದು ತುಂಬಾ ಜನ ಇದ್ದಾರೆ, ಆಗ್ಲೇ ಅನೌನ್ಸ್ ಮಾಡ್ಕೊಂಡಿದ್ರೆ ಯಾರು ಬಿಗ್ ಬಾಸ್ ವಾಯ್ಸ್ ಕೊಡ್ತಾ ಇದೀವಿ ಅಂತ. ಅಂಡ್ ನೆಕ್ಸ್ಟ್ ಬಂತು ಅಂದ್ರೆ ನಮ್ಮ ತುಕಾಲಿ ಸಂತೋಷ್ ಅವರು ಅವ್ರ ಕೋರಿಕೆ ಏನಂತಂದ್ರೆ ಒಂದು ಉಂಡೆ ಕೋಳಿ ತಿನ್ಬೇಕಂತ ಇದ್ರು. ಆ ಅಪ್ಪಂದು ಇನ್ನೇನು ಬೇರೆ ಕೋರಿಕೆ ಇರ್ಲಿಲ್ವಾ, ಹೋಗಿ ಉಂಡೆ ಕೋಳಿ ತಿನ್ಬೇಕು ಅನ್ನೋ ಕೋರಿಕೆ ಕೇಳ್ಕೊಂಡಿದ್ದಾರೆ. ಎರಡಿದೆ ಆಕ್ಚುಲಿ ಅವ್ರದ್ದು. ಒಂದು ಪಾಪ ಅವರು ಫುಡ್ ಇರ್ತಾರಪ್ಪ, ತಿಂದಿರಲ್ಲ. ನಿನ್ ಗೊತ್ತಾ ಬಿಗ್ ಬಾಸ್ ಅಲ್ಲೆಲ್ಲ ಏನೇನು ರುಚಿಕರಾಗಿ ಏನ್ ತಿನ್ಸಲ್ಲಪ್ಪ, ಅದೇನ್ ಬಜೆಟ್ ಇರುತ್ತೋ ಅದ್ರ ಮೇಲೆ ಅವ್ರ ಬೇಸಿಸ್ ಮೇಲೆ ಡೈಲಿ ತಿಂತಾರೆ. ಯಾಕಂದ್ರೆ ಡಿಫ್ರೆಂಟ್ ಅಡುಗೆ ಒಬ್ರು ಮಾಡ್ಕೊಳಕ್ಕಾಗಲ್ಲ. ಈಗ ನಮ್ಮನೇಲಿ ನಾವ್ ಏನ್ ಮಾಡ್ತೀವಿ, ಅಮ್ಮ ನನ್ಗೆ ಅದ್ಬೇಕು ಇದ್ಬೇಕು ಅಂತ ತರಿಸ್ಕೊಂಡು ತಿಂತೀವಿ. ಅಲ್ಲಿ ಪಾಪ ತಿನ್ನಕ್ಕಾಗಲ್ಲ, ಹೋಟ್ಲುಗಳು ಇಲ್ಲ, ಆಚೆ ಹೋಗಕ್ಕಾಗಲ್ಲ. ಸೊ ಅವ್ರದ್ದೊಂದು ಆಸೆ ಅದೊಂದಿತ್ತು. ಆಮೇಲೆ ರಾಜಂತರ ಇರಬೇಕು ಅಂತಾನು ಹೇಳ್ಕೊಂಡಿದ್ದಾರೆ. ಅಂಡ್ ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಮ ಪ್ರತಾಪ್ ಅವ್ರದ್ದು ಡ್ರೋನ್ ನೋಡ್ಬೇಕು ಅಂತ ಆಸೆ ಆಗ್ಬಿಟ್ಟಿದೆ ಅವ್ರದ್ದು. ಆಲ್ರೆಡಿ ಕರ್ಸಿದ್ರು. ಹೌದಾ? ಇಲ್ಲ, ಐ ಥಿಂಕ್ ಇವತ್ತಿನ ಎಪಿಸೋಡ್ ಅಲ್ಲಿ ಕರೆಸ್ತಾರೆ. ಗ್ಲಿಮ್ಸ್ ಕೂಡ ಇತ್ತು ಇವತ್ತಿಂದು. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಡ್ರೋನ್ ನ ಕರೆಸ್ತಾರೆ. ಅಂಡ್ ನಮ್ಮ ತುಕಾರಿ ಸಂತೋಷ್ ಅವ್ರಿಗೆ ರಾಜನ ಪಟ್ಟ ಕೊಟ್ಟು ರಾಜನ್ ತರ ಫೀಲ್ ಮಾಡಿಸ್ತಾರೆ ಇವತ್ತಿನ ಎಪಿಸೋಡ್ ಅಲ್ಲಿ. ಇವತ್ತಿನ ಎಪಿಸೋಡ್ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಫೈನಲ್ಸ್ಗೆ ಹತ್ರ ಬರ್ತಾ ಇದ್ದಂಗೆ ತುಂಬಾ ಮಜವಾಗಿರುತ್ತೆ ಎಪಿಸೋಡ್ಗಳು. ಸೊ ಮಿಸ್ ಮಾಡ್ದಂಗೆ ನೀವು ನೋಡಿ, ನಾವು ನೋಡ್ತೀವಿ. ಆ್ಯಂಡ್ ಈ ವಿಡಿಯೋ ಮಾಡೋದಕ್ಕೆ ಉದ್ದೇಶ ಏನಂತಂದರೆ ಸುಮ್ಮನೆ ಬಿಗ್ ಬಾಸ್ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇದ್ರು, ಏನು ಮಾತೇ ಆಡಿರಲಿಲ್ಲ ಅದ್ರ ಬಗ್ಗೆ. ಹಂಗಾಗಿ ನಮ್ಮ ಅನಿಸಿಕೆ ಸ್ವಲ್ಪ ಇರಲಿ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಮೇಯ್ನಾಗಿ ಇವಾಗ ಹಳ್ಳಿ ಕಾರ್ ಬಗ್ಗೆ ನೀನು ಮಾತಾಡ್ತಿದ್ದೆ ಅಲ್ಲ, ವರ್ತೂರ್ ಸಂತೋಷ್ ಅವರು ಹೇಳಿದ್ದು. ಹೌದು. ಸೊ ಚಾರ್ಲಿನ ಕರ್ಸ್ಬೇಕಾಗಿತ್ತು, ಬಟ್ ಚಾರ್ಲಿನ ಕರ್ಸೋಕ್ಕಾಗಿಲ್ಲ. ಸೊ ಚಾರ್ಲಿ ಜೊತೆ ಇದು ಬಂದರೆ ಇನ್ನೂ ಸಖತ್ತಾಗಿರುತ್ತೆ. ಸೊ ನಮಗೊಂಥರ ಫುಲ್ ಖುಷಿ ಆಗುತ್ತೆ, ಸಖತ್ತಾಗಿರುತ್ತೆ. ಪ್ಲಸ್ ಚಾರ್ಲಿ ಪ್ಲಸ್ ಇದು ನಮ್ಮ ಹಳ್ಳಿ ಕಾರು ಎರಡು ತೋರಿಸ್ದಂಗೆ ಆಗುತ್ತೆ. ಆಮೇಲೆ ಬಿಗ್ ಬಾಸ್ ಒಳ್ಳೆ TRP ಬರುತ್ತೆ ಗುರು. ನಾವು ಆಲ್ರೆಡಿ ತುಂಬಾ TRP ಬಂದಿದೆ, ನಂಬರ್ 1 ಆಗಿದೆ ಈಗ TRP ಇಲ್ಲಿ. ಇನ್ನು ಅದನ್ನು ಫೈನಲ್ಸ್ ಹತ್ರ ಬರ್ತಾ ಇದ್ದಂಗೆ TRP ಇನ್ನ ಜಾಸ್ತಿ ಹೈಪ್ ಆಗ್ಬೋದು ಮೋಸ್ಟ್ಲಿ ನಮ್ಮ ಪ್ರಕಾರ. ನಾವು ಚಾರ್ಲಿ ಮತ್ತೆ ಹಳ್ಳಿ ಕಾರ್ ಎರಡೂ ಸೇರಿಸಿ ಒಟ್ಟಿಗೆ ಬಂದು ಅಂತಂದ್ರೆ ಬಂದ್ರೆ ಇವತ್ತು ಇಲ್ಲ ನಾಳೆ ಎಪಿಸೋಡ್ಸ್ ಅಲ್ಲಿ ತೋರಿಸ್ಕೊಬೇಕು. ಬಿಕಾಸ್ ಇವಾಗ ಬಂದ್ಬಿಟ್ಟಿದೆ, ಇನ್ನೇನು ಫೈನಲ್ ಬಂದ್ಬಿಟ್ಟಿದೆ. ಸೊ ನಿನ್ನ ಪ್ರಕಾರ ಯಾರು ವಿನ್ ಆಗ್ಬೋದು? ನನ್ನ ಪ್ರಕಾರ ಯಾರು ವಿನ್ ಆಗ್ಬೋದು ಅಂತಂದ್ರೆ ಐ ಥಿಂಕ್ ಎಲ್ಲರೂ ವಿನ್ ಆದರೆ ನನಗೆ ಖುಷಿನೇ. ಪರ್ಟಿಕ್ಯುಲರ್ ಆಗಿ ಇವರೇ ಗೆಲ್ಲಬೇಕು ಅಂತ ಏನಿಲ್ಲ. ಎಲ್ಲರೂ 100% ಅವ್ರವ್ರ ಎಫರ್ಟ್ಸ್ ಹಾಕಿದ್ದಾರೆ. 100% ಅವ್ರವ್ರು ಏನು ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ತುಂಬ ಜಗಳಗಳು ಆಗಿದ್ದಾವೆ, ಕಿತ್ತಾಟಗಳು ಆಗಿದ್ದಾವೆ. ಇಂಥವರೇ ಗೆಲ್ಲಬೇಕು ಅಂತ ಏನಿಲ್ಲ, ಯಾರು ಗೆದ್ದರೂ ಖುಷಿನೇ ನನಗೆ. ನಿನಗೆ ಯಾರು ಗೆಲ್ಲಬೇಕು? ನಂದು ಫೈನಲ್ ನಿಂಡು ವಿನಯ್ ಅವರೇ ಗೆಲ್ಲಬೇಕು. ಸೊ ವಿನಯ್ ಏನಾಗಿದ್ರೆ ಒಂಥರ ಖುಷಿ ನಮಗೆ. ಬಿಕಾಸ್ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಆ್ಯಂಟಿ ಹೀರೋ ಅಂತ. ಆ್ಯಂಟಿ ಹೀರೋ ಅಂದರೆ ಏನಪ್ಪ ಅಂದರೆ ನಿನಗೆ ಒಳ್ಳೆತನ ಮಾತಾಡಲ್ಲ, ಡೈರೆಕ್ಟಾಗಿ ಒಳ್ಳೆತನ ಮಾತಾಡೋ, ಒಳ್ಳೇದು ಮಾಡ್ತಿರ್ತಾರೆ. ಬಟ್ ಹೇಳೋವೇ ಅವ್ರಿಗೆ ವಿಧಾನ ಆಗಲಿ ಅದು ರೂಢಾಗಿರುತ್ತೆ ಅಷ್ಟೇ. ಬಟ್ ಅವ್ರು ಏನೇ ಮಾಡಿದ್ರು ಒಳ್ಳೆತನದಲ್ಲೇ ಮಾಡ್ತಾರೆ. ಇದುವರೆಗೂ ಅವ್ರು ಹದ್ಮೀರಿ ಎಲ್ಲೂ ನಡ್ಕೊಂಡಿಲ್ಲ. ಅದೊಂದು ಬಳೆ ವಿಚಾರದಲ್ಲಿ ಒಂದು ಸ್ವಲ್ಪ ಅವ್ರು ಸಾರಿ ಕೂಡ ಕೇಳಿದ್ರು. ಆ್ಯಂಡ್ ನಿನ್ನೆ ಎಪಿಸೋಡ್ಸಲ್ಲಿ ನೀನು ನೋಡ್ತಿದ್ರು ಕೂಡ ಅವರೊಂದು ಮೆನ್ಷನ್ ಮಾಡಿದ್ರು, ಅದು ನಿಮಗೆ ಪರ್ಟಿಕ್ಯುಲರ್ಲಿ ಬಳೆ ಅಂತ ನಾನು ಯಾವ ಹೆಣ್ಮಕ್ಳಿಗೂ ನಾನು ಹೇಳಕ್ಕೆ ಹೋಗಿಲ್ಲ. ಅದು ಒಂದು ಸ್ಟೇಟ್ಮೆಂಟ್ ಮಾಮೂಲಿ ನಾರ್ಮಲ್ ಆಗಿ ಮಾತಾಡೋ ಕಾನ್ವರ್ಸೇಷನ್ ಅಲ್ಲಿ ಬಂತಷ್ಟೇ. ಅದು ಬಿಟ್ಟರೆ ನಾನು ಯಾವ ಹೆಣ್ಮಕ್ಳಿಗೂ ಮಾತಾಡ್ತಿರ್ಬೇಕಾದ್ರೆ ಅದೊಂದು ನೇಮ್ ಬಂತು. ಆ ಟೈಮಲ್ಲಿ ಬಂದಾಗ ಆ ಸ್ಟೇಟ್ಮೆಂಟ್ ಬಂತು. ಸೊ ಅವರು ಹೇಳಿದ್ರು ನನ್ನ ತಾಯಿ ಕೂಡ ಹೆಣ್ಣು, ಆ್ಯಂಡ್ ಮೇಲಾಗಿ ನನ್ನ ಪ್ರೀತಿ ಮಾಡೋದು ಅತಿ ಹೆಚ್ಚು ಪ್ರೀತಿ ಮಾಡೋ ನನ್ನ ಹೆಂಡತಿ ಕೂಡ ಹೆಣ್ಣು. ಸೊ ನಾವು ಅವ್ರು ಯಾರ ಬಗ್ಗೆ ನನಗೆ ಡಿಸ್ರೆಸ್ಪೆಕ್ಟ್ಫುಲ್ ಇಲ್ಲ. ಸೊ ಅದು ಹೇಳಿದ್ದು ಸ್ಟೇಟ್ಮೆಂಟಲ್ಲಿ ಕೋಪದಲ್ಲಿದ್ದಾಗ ಬಾಗಿ ಬಂದಿದ್ದಷ್ಟೇ. ಬಟ್ ಅದು ಬಿಟ್ಟರೆ ನಾನು ಯಾವ ಹುಡುಗಿಗೂ ಇದು ಮಾಡೋಕ್ಕೆ ಹೋಗಲ್ಲ ಅಂತ ಹೇಳಿದ್ರು. ಸೊ ಅದೊಂದು ಮಾತು ಸಾಕಾಗಿತ್ತು ನನಗೆ. ಆ್ಯಂಡ್ ಮೋರ್ ಓವರ್ ಎಲ್ಲ ಎಷ್ಟೊಂದು ನಡೀತಾ ಇದೆ ಒಳಗಡೆ, ಅದು ಇದು ಎಲ್ಲ ಔಟ್ಸೈಡು ಕೂಡ ತುಂಬ ಮಿಕ್ಸಪ್ ಆಗಿದೆ. ಆಮೇಲೆ ತುಂಬ ಟ್ರೋಲ್ಸ್ಗಳು, ಫೇಕ್ ಟ್ರೋಲ್ಸ್ಗಳು ಬರ್ತಾ ಇದೆ, ಅವರು ಇವರು ಹಿಂಗೆ ಅಂತ. ಬಟ್ ನಾನು ಬಿಗ್ ಬಾಸ್ ನಾನು ಡೈಲಿ ನೋಡ್ತಾ ಇರೋದ್ರಿಂದ, ವಾಚ್ ಮಾಡ್ತಾ ಇರೋದ್ರಿಂದ, ಸೊ ನನಗನ್ಸಿರೋ ಪ್ರಕಾರ ಡಿಸರಬಲ್ ಇಬ್ಬರು ಕಂಟೆಸ್ಟೆಂಟ್ ಇದ್ದಾರೆ ಆ್ಯಕ್ಚುಲಿ. ಸೊ ಒಂದು ವಿನಯ್ ಅವರು, ಇನ್ನೊಂದು ಬಂದ್ಬಿಟ್ಟು ನಮ್ಮ ಯಾರಿರ್ಬೋದು ಹೇಳು? ವರ್ತೂರ್ ಸಂತೋಷ. ಎಸ್, ಬಿಕಾಸ್ ಅವರು ಏನೋ ಗೇಮ್ ಆಡಿದ್ದಾರೆ ಏನೋ ಅಂತಲ್ಲ, ಬಟ್ ಪ್ಯೂರ್ ಆರ್ಟೆಡ್ ಇದ್ದಾರೆ, ಪ್ಯೂರ್ಲಿ ಆರ್ಟೆಡ್. ಅವ್ರು ಏನೋ ಒಂದು ಸಣ್ಣ ಪುಟ್ಟಕ್ಕೂ ಪಾಪ ನೀನೆ ಪ್ರತಾಪ್ ಅವ್ರು ಹೋಗ್ಬೇಕಾದ್ರೂ ಹೇಳ್ತಾ ಇದ್ರು. ಪ್ರತಾಪ್ ಅಷ್ಟೆಲ್ಲ ಮಾತಾಡಿದ್ರು
ಸ್ಟಿಲ್ ಈ ಒಂಥರ ಬಿಡ್ತಾರೆ, ಅದು ಮನ್ಸು ಯಾರಿಗೂ ಬರಲ್ಲ. ಸೊ ಅವರಿಬ್ರು ನನಗೆ ಫೇವ್ರೇಟ್ ಕಂಟೆಸ್ಟೆಂಟು. ಸೊ ಹೋಪ್ಫುಲಿ ಇಬ್ಬರಲ್ಲಿ ಯಾರೋ ಒಬ್ರು ವಿನ್ ಆಗಬೇಕು. ಬಟ್ ಮೂರನೇದು ಇನ್ನೊಂದು ಥರ್ಡ್ ಡೈಮೆನ್ಷನ್ ಬ್ರೈನ್ ಇರುತ್ತೆ ಗೊತ್ತಾ, ಅದು ನಮ್ಮ ತುಕಾಲಿ ಸಂತೋಷ್ ಅವ್ರು ವಿನ್ ಆಗಬೇಕು ಅಂತ. ಬಿಕಾಸ್ ಬಡವರು ಅವರು, ಅವ್ರು ಗೆದ್ರೆ ಒಂಥರ ಖುಷಿ, ಪಾಪ ಅಮೌಂಟ್ ಸಿಗುತ್ತೆ 50 lakhs. ಇಟ್ಸ್ ಹ್ಯೂಜ್ ಅಮೌಂಟ್ ಆಕ್ಚುಲಿ ಅದು. ಸೊ ಯಾರಿಗಾದ್ರೂ ಒಂದು ಚೇಂಜ್ ಆಗುತ್ತೆ. ಕಾರ್ತಿಕ್ ಕೂಡ ಬಡವರು, ಹೆಂಗ್ ನೋಡಕ್ ಬಡವ ಶ್ರೀಮಂತ ಅಂತ. ಕಾರ್ತಿಕ್ ಅವ್ರಿಗೆ ಒಂದು ಮಾತು ಹೇಳ, ಸಿ ವೆನ್ ಇಟ್ ಕಮ್ಸ್ ಟು ಔಟ್ಸೈಡ್ ಬಿಗ್ ಬಾಸ್ ಅವ್ರಿಗೆ ಒಳ್ಳೆ ಇವಾಗ ಫ್ಯೂಚರ್ ಇದೆ. ಅವ್ರು ಒಳ್ಳೆ ಲುಕಿಂಗ್, ಗುಡ್ ಲುಕಿಂಗ್ ಹೀರೋ ಆಗೋ ಚಾನ್ಸಸ್ ತುಂಬಾ ಇದೆ. ಇಲ್ಲಿ ನಂದು ಸೀರಿಯಲ್ ಸಿಗುತ್ತೆ. ಅಂಡ್ ವಿನಯ್ ಅಣ್ಣಂಗೆ ಕೇಳಿ ಅಬ್ವಿಯಸ್ಲಿ ಯಾವ್ದಾರ ನನ್ನ ಪಕ್ಕ ಎಲ್ಲ ಒಳ್ಳೆ ವಿಲನ್ ಕ್ಯಾರೆಕ್ಟರ್ ಕೊಟ್ಟರೆ ಅವ್ರಾಗ್ಲೇ. ಅವ್ರದ್ದೊಂದು ಸೀರಿಯಲ್ ನೋಡಿರ್ತೀರ, ಮಹಾದೇವ ಸೀರಿಯಲ್, ಫುಲ್ ಫಿದಾ ಆ ಸೀರಿಯಲ್ಗಂತೂ ನಾನು ಆಕ್ಚುಲಿ. ಅದು ಕ್ಯಾರೆಕ್ಟರ್ ಯಾರು ಮಾಡೋಕ್ಕಾಗಲ್ಲ, ಅದೊಂದು ವೆಯ್ಟೇಜ್ ಬರುತ್ತಲ್ಲ, ಆ ವೆಯ್ಟೇಜ್ನ ಕ್ಯಾರಿ ಮಾಡಿಕೊಂಡು ಅದು ನಮ್ಮ ಕನ್ನಡದಲ್ಲಿ, ನಾನು ಹಿಂದಿಲೆಲ್ಲ ನೋಡ್ತಿದ್ದೆ ಆಕ್ಚುಲಿ, ಮಹಾಭಾರತವೆಲ್ಲ ಬಂದಾಗ ನಾನು ಹಿಂದಿಲಿ ನೋಡ್ತಿದ್ದೆ. ಬಟ್ ಕನ್ನಡದಲ್ಲಿ ನಾನು ಫಸ್ಟ್ ಟೈಮು ನಾನು ನೋಡಿದ್ದು ಆ ಅಣ್ಣನ ಸೀರಿಯಲ್ಲೇನೆ. ಸೊ ಅಲ್ಟಿಮೇಟ್. ಸೊ ಕಮಿಂಗ್ ಬ್ಯಾಕ್ ಟು ದಿ ಬಿಗ್ ಬಾಸ್, ಇವಾಗ ವೋಟಿಂಗ್ ಗುರು, ನಾವು ವೋಟಿಂಗ್ ಎಲ್ರಿಗೂ ನಾನು ಎಲ್ಲರಿಗೂ ಮಾಡ್ಬಿಟ್ಟಿದ್ದೀನಿ ಒಂದೊಂದು ವೋಟ್ ನನ್ನ ಕಡೆ. ನಾನು ಹಿಂಗೆ ನಾನು ನಿಮ್ಗೆ ಕೇಳ್ಕೊಳ್ಳೋದು ಏನಂತಂದರೆ, ಪ್ರತಿಯೊಬ್ಬರೂ ವೋಟ್ ಮಾಡಿ. ಏನು ಮೊದಲಿನ ಥರ ನೀವು ವೋಟಿಂಗ್ SMS ಕಳಿಸ್ಬೇಕು ಅಂತ ಏನಿಲ್ಲ. ಅವಾಗೆಲ್ಲ ಚಾರ್ಜಸ್ ಇತ್ತಿತ್ತು. ಇವಾಗ ಜಿಯೋ ಸಿನಿಮಾದಲ್ಲೇ ನೀವು ಫ್ರೀ ಆಫ್ ಕಾಸ್ಟಲ್ಲಿ ನಿಮ್ಮ ಇಂಟರ್ನೆಟ್ ಆನ್ ಮಾಡಿಕೊಂಡು ವೋಟ್ ಮಾಡ್ಬೋದು. ಅದು ಒಂದ್ಸತಿ ಅಲ್ಲ ಗುರು, ನೀವು ಹೆಚ್ಚು ಕಮ್ಮಿ ಒಂದು 100 ಸತಿ ಓದ್ಬೋದು ಒಂದು ಮೊಬೈಲ್ ಆ್ಯಪಿಂದ. ಸೊ ನಾನಂತೂ ಒಂದು 50 ಇವ್ರಿಗೆ, ಒಂದು 50 ಅವ್ರಿಗೆ. ಇಲ್ಲ ಆ್ಯಕ್ಚುಲಿ ನಾನು 50 ವಿನಯ್ ಅಣ್ಣಂಗೆ ಹಾಕಿದ್ದೀನಿ, ನಾನು 25 ಆ ಕಡೆ ಈ ಕಡೆ ಮಾಡಿದ್ದೀನಿ. ಇವ್ರು ಯಾರು ಹೇಳಿದ್ರು ಅವ್ರನ್ನ ನಾನು ನಿಮಗೆ ಏನು ಇನ್ಫ್ಲೂಯೆನ್ಸ್ ಮಾಡಲ್ಲ ಗುರು. ಯಾರಿಗಾದ್ರೂ ನಿಮ್ಗೆ ಇಷ್ಟ ಬಂದವ್ರಿಗೆ ವೋಟ್ ಮಾಡ್ಕೊಳ್ಳಿ. ಸೊ ಕೆಲವ್ರು ಹೇಳ್ತಾರೆ ಇಂಥವ್ರಿಗೆ ವೋಟ್ ಹಾಕಿ, ಇಂಥವ್ರಿಗೆ ವೋಟ್ ಮಾಡಬೇಡಿ ಅಂತ ಅಂತಾರೆ. ನಾನು ಹಂಗೆಲ್ಲ ಹೇಳಕ್ ಹೋಗಲ್ಲ. ನಿಮ್ಗೆ ಯಾರು ಇಷ್ಟನೋ ಅವ್ರಿಗೆ ವೋಟ್ ಹಾಕಿ. ನ್ಯಾಯ ಎಲ್ಲಿರುತ್ತೆ ಗೊತ್ತಾ, ಯಾರು ಕರೆಕ್ಟಾಗಿ ಆಡ್ಕೊಂಡ್ ಬಂದಿರ್ತಾರೆ. ನಿಮ್ಗೆ ಅನ್ಸುತ್ತೆ ಇವ್ನು ಫೇಕ್ ಇಲ್ಲ, ಅವ್ರು ಒಂದೇ ತರನೇ ಬಿಗ್ ಬಾಸ್ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ನಿಮ್ಗೆ ಒಂದೇ ತರ ಇದಾರೆ ಅಂತ ಯಾರು ಅನ್ನಿಸ್ತಾರೋ ಅವ್ರಿಗೆ ಮಾಡಿ, ವಿನಯ್ ವೋಟ್ ಮಾಡಿ. ಇಗ್ನೋರ್ ಮಾಡಿ. ನಿಮ್ಗೆ ಯಾರು ನಿಮ್ಗೆ ಯಾರು ಖುಷಿ ಏನು ಚೆನ್ನಾಗಿ ಆಡಿದ್ದಾರೆ ಅಂತ ಅನಿಸ್ತಾರೋ ಅವ್ರಿಗೆ ವೋಟ್ ಮಾಡಿ. ಐ ಥಿಂಕ್ ಈ ವ್ಲಾಗ್ ಸೊ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಕೆಲವ್ರಿಗೆ ಇಷ್ಟ ಆಗಿರಲ್ಲ, ಬಟ್ ಸ್ಟಿಲ್ ಲೈಕ್ ಮಾಡೋದನ್ನ ಮರಿಬೇಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಆ್ಯಂಡ್ ಶೇರ್ ಮಾಡೋದು ಕೂಡ ಮರಿಬೇಡಿ. ಸೊ ನೆಕ್ಸ್ಟ್ ವೀಡಿಯೋಗಾಗಿ ಕಾಯ್ತಾರೆ. ಅಲ್ಲಿ ತನಕ ಬಾಯ್ ಬಾಯ್.